ನಮಸ್ಕಾರ ಕರ್ನಾಟಕ. ನಾನಿವತ್ತು ಬಂದಿರೋದು ಇಂಗ್ಲೆಂಡ್ನ ಒಂದು ಪುಟ್ಟ ಹಳ್ಳಿಗೆ. ನಮಗೆ ಇಂಗ್ಲೆಂಡ್ ಅಂದ ತಕ್ಷಣ ದೊಡ್ಡ ದೊಡ್ಡ ಸಿಟಿ ಅನಿಸುತ್ತೆ. ಹಾಗೆ ಬಿಗ್ ಬೆನ್, ಲಂಡನ್ ಟವರ್ ಬ್ರಿಡ್ಜ್, ದೊಡ್ಡ ದೊಡ್ಡ ರೆಡ್ ಬಸ್ಗಳು, ಡಬಲ್ ಸ್ಟ್ಯಾಕ್ ಬಸ್ಗಳು ಅಂತ ನೆನಪಾಗುತ್ತೆ. ಆದರೆ ಇಂಗ್ಲೆಂಡ್ನ ದೊಡ್ಡ ದೊಡ್ಡ ಸಿಟಿಗಳ ಹೊರಗಡೆ ಹೋದರೆ ಆ ಪ್ರಪಂಚನೇ ಬೇರೆ. ಆದರೆ ವಿಶೇಷ ಏನು ಅಂದರೆ, ಹಲವಾರು ಶತಕಗಳಿಂದ ಇಂಗ್ಲೆಂಡ್ನ ಹಳ್ಳಿಗಳು 1% ಕೂಡ ಚೇಂಜ್ ಆಗಿಲ್ಲ. ಆ ಹಳ್ಳಿಗಳನ್ನೆಲ್ಲ ತೋರ್ಸಕ್ಕೆ ಹೋಗ್ತಾಯಿದ್ದೀನಿ. ಹಾಗೆ ಇಂಗ್ಲೆಂಡ್ನ ಕಂಟ್ರಿ ಸೈಡ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಕಂಟ್ರಿ ಸೈಡ್ ಹೇಗಿರುತ್ತೆ, ಐತಿಹಾಸಿಕ ಡಿಸೈನ್ಗಳು ಹೇಗಿರುತ್ತೆ, ಅವನ್ನೆಲ್ಲ ತೋರಿಸ್ತೀನಿ ಇವತ್ತು. ಬನ್ನಿ ಹೋಗೋಣ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಇಂಗ್ಲೆಂಡ್ನ ಹಳ್ಳಿಗಳು ಅಥವಾ ಇಂಗ್ಲೆಂಡ್ನ ಸಿಟಿಗಳು ಯಾವಾಗಲೂ ಹಚ್ಚ ಹಸಿರು ಇರುತ್ತವೆ. ನಿಮ್ಗೆ ಯಾಕೆ ಅಂತ ಅನ್ನಿಸ್ಬೋದು. ನಮ್ಮ ದೇಶದಲ್ಲಿ ಚಳಿಗಾಲ, ಬೇಸಿಗೆಗಾಲ ಬರ್ತಾಯಿದ್ದಂಗೆ ಮಳೆ ಕಮ್ಮಿ ಆಗುತ್ತೆ. ಮಳೆ ಕಮ್ಮಿ ಆದಾಗ ಏನಾಗುತ್ತೆ, ಹುಲ್ಲುಗಳು ಒಣಗ್ತಾ ಬರ್ತವೆ. ಹಾಗಾಗಿ ಹಚ್ಚ ಹಸಿರು ಕಮ್ಮಿ ಆಗಿಬಿಡುತ್ತೆ. ಆದರೆ ಇಂಗ್ಲೆಂಡ್ನಲ್ಲೆಲ್ಲ ಪ್ರತಿ 2-3 ದಿನಕ್ಕೆ ಅಥವಾ ವಾರಕ್ಕೆ ಮಳೆ ಬರ್ತಾನೆ ಇರುತ್ತೆ. ಮಳೆಗಾಲ ಬಂದಾಗ ನಮ್ಮ ದೇಶದಲ್ಲಿ ಬರುವಂಥ ದೊಡ್ಡ ದೊಡ್ಡ ಮಳೆ ಬರುತ್ತಲ್ಲ, ಆ ಥರ ಎಲ್ಲ ಬರೋಲ್ಲ. ಚಿಕ್ಕ ಚಿಕ್ಕದಾಗಿ ಜುಮ್ಮರು ಬೀಳ್ತಾ ಇರುತ್ತೆ ಯಾವಾಗಲೂ ಮಳೆಗಾಲದಲ್ಲಿ. ಹಾಗಾಗಿ ಇಂಗ್ಲೆಂಡ್ನ ಎಲ್ಲ ಪಾರ್ಟ್ಸ್ಗಳು ಕೂಡ ಹಚ್ಚ ಹಸಿರಾಗಿರ್ತವೆ. ಇವಾಗ ಟೈಮು ಬಂದ್ಬಿಟ್ಟು 7 ಗಂಟೆ. ನೀವು ಈ ಟೈಮಲ್ಲಿ ಏನಾದರೂ ಬಂದರೆ ಇಂಗ್ಲೆಂಡ್ನ ಹಳ್ಳಿಗಳು ತುಂಬ ನಿಶ್ಶಬ್ದವಾಗಿರುತ್ತೆ. ಕೇವಲ ನಿಮಗೆ ಕೇಳಿಸೋದೇನು ಅಂದರೆ ಹಸುಗಳ, ಹಾಗೆ ಕುರಿಗಳ ಸದ್ದು, ಹಾಗೆ ಕುದುರೆಗಳ ಸದ್ದು. ಅದು ಬಿಟ್ಟರೆ ಮತ್ತೇನೂ ಕೇಳಿಸಲ್ಲ ನಿಮಗೆ. ವೆಹಿಕಲ್ಸ್ ಎಲ್ಲ ತುಂಬ ಕಮ್ಮಿ ಹಳ್ಳಿಗಳ ಕಡೆ. ಯಾವುದೇ ಥರದ ಹಾರ್ನ್ ಕೂಡ ಕೇಳಿಸಲ್ಲ ನಿಮಗೆ ವೆಹಿಕಲ್ಸ್ದು. ನೀವು ಯಾವುದೇ ಟೈಮಲ್ಲಿ ಬಂದರೂ, ಬೆಳಗ್ಗೆ ಅಂತ ಅಲ್ಲ, ನೀವು ಯಾವುದೇ ಟೈಮಲ್ಲಿ ಬಂದರೂ ತುಂಬ ನಿಶಬ್ದವಾಗಿ ಪ್ರಶಾಂತವಾಗಿರುತ್ತೆ. ಯಾವುದೇ ಜಂಜಾಟ ಇರಲ್ಲ ನಗರಗಳ ಥರ. ಹಾಗೆ ನೀವು ಮತ್ತೊಂದು ಅಬ್ಸರ್ವ್ ಮಾಡಿರ್ಬೋದು, ಇಂಗ್ಲೆಂಡ್ನ ಯಾವುದೇ ಹಳ್ಳಿಗಳಿಗೆ ಹೋದರೂ ಎಲ್ಲ ಕಡೆ ಶೀಪ್ಗಳು, ಹಸುಗಳು ಮತ್ತು ಕುದುರೆಗಳು ಕಾಣ್ತವೆ. ಈ ಶೀಪ್ಗಳು ಮತ್ತು ಹಸುಗಳು ಕೇವಲ ಇವಾಗಿನಿಂದ ಅಲ್ಲ, ಶತಮಾನಗಳಿಂದ ಇವರು ಕುರಿಯ ಸಾಗಾಣಿಕೆ ಹಾಗೂ ಹಸುವಿನ ಸಾಗಾಣಿಕೆ ಮಾಡ್ಕೊಂಡಿದ್ದಾರೆ. ಅವು ಕೇವಲ ಕುರಿಗಳು ಮಾತ್ರ ಅಲ್ಲ, ಅವು ಇಲ್ಲಿಯ ಕಂಟ್ರಿ ಸೈಡ್ನ ಒಂದು ಎಕಾನಮಿಯ ಭಾಗವಾಗಿರುತ್ತೆ. ಇಲ್ಲಿ ಯಥೇಚ್ಛವಾಗಿ ಕುರಿ ಸಾಗಾಣಿಕೆ ಮಾಡೋದೇನಕ್ಕೆ ಅಂದರೆ, ಇಲ್ಲಿನ ಹಚ್ಚ ಹಸಿರಿನ ಹುಲ್ಲು, ಇಲ್ಲಿನ ಹುಲ್ಲು ಯಾವಾಗಲೂ ವರ್ಷ ಪೂರ್ತಿ ಬೆಳೆಯೋದ್ರಿಂದ ಕುರಿಗಳಿಗೆ ಮತ್ತೇನು ಬೇಕಾಗಲ್ಲ. ಕೇವಲ ಹಸಿರು ಹುಲ್ಲುಗಳನ್ನು ಮೇಯ್ಕೊಂಡಿರ್ತವೆ. ಹಾಗೆ ಅವರು ಕುರಿಗಳನ್ನು ಯಾವಾಗಲೂ ಶೆಡ್ಡು ಅಥವಾ ಎಲ್ಲೂ ಬಿಡಲ್ಲ. ಕೇವಲ ಚಳಿಗಾಲದಲ್ಲಿ ಯಾವಾಗ ಸ್ನೋ ಆಗ್ತಾ ಇರುತ್ತೆ ಆವಾಗ ಮಾತ್ರ ಅವರು ಕುರಿಗಳನ್ನ ಸ್ವಲ್ಪ ಒಳಗಡೆ ಹಾಕ್ತಾರೆ, ಶೆಡ್ ಒಳಗಡೆ. ಅದೊಂದು ಸಮಯ ಬಿಟ್ಟರೆ ಮತ್ತು ಯಾವುದೇ ಕಾರಣಕ್ಕೂ ಕುರಿಗಳನ್ನು ಅವರು ಒಳಗಡೆ ಕಟ್ಟಲ್ಲ, ಅಥವಾ ಹಸುಗಳನ್ನ ಯಾವುದೇ ಟೈಮಲ್ಲಿ ಕೂಡ ಒಳಗಡೆ ಕಟ್ಟಲ್ಲ ಅವರು. ಇದೇ ಕಾರಣಕ್ಕೆ ಅವರ ಕುರಿಗಳು ಮತ್ತು ಹಸುಗಳು ತುಂಬ ಚೆನ್ನಾಗಿ ಬೆಳೀತವೆ.
ಇಲ್ಲಿ ನಿಮಗೆ ಅಕ್ಕಪಕ್ಕದಲ್ಲಿ ಕಾಣ್ಬೋದು ನೀವು, ಎಲ್ಲ ಮನೆಗಳು ಕೂಡ ಕಲ್ಲುಗಳಿಂದ ನಿರ್ಮಾಣ ಆಗಿರುತ್ತೆ. ಈ ಕಲ್ಲಿನಿಂದ ನಿರ್ಮಾಣ ಆಗಿರೋದು ಯಾಕೆ ಅಂದರೆ ಇಲ್ಲಿ ಬೆಟ್ಟ ಗುಡ್ಡಗಳಿಂದ ಅವುಗಳನ್ನ ಮೈನ್ ಮಾಡಿರ್ತಾರೆ. ತುಂಬ ಹಳೆಯ ಕಾಲದಿಂದ ಕೂಡ ಈ ಮನೆಗಳನ್ನ ಕಟ್ಟಿರ್ತಾರೆ. ಇವರು ಕಟ್ಟಿರುವಂಥ ಮನೆಗಳು ಮಿನಿಮಮ್ ಒಂದು 1,500 ವರ್ಷಗಳ ಕರೆಗೆ ಅಂದರೆ ಬಾಳ್ತವೆ. ಈ ಮನೆಗಳು ನೀವು ನೋಡ್ತಾ ಇರ್ಬೋದಲ್ಲ, ಇವುಗಳನ್ನೆಲ್ಲ ಕಟ್ಟಿರೋದು ಒಂದು 400ರಿಂದ 500 ವರ್ಷಗಳ ಹಿಂದೆ ಅಷ್ಟೇ. ಹಾಗೆ ಇಲ್ಲಿಯ ಗವರ್ಮೆಂಟ್ ರೂಲ್ಸ್ ಕೂಡ ಹಾಕಿದೆ, ಯಾವುದೇ ಹಳೆಯ ಕಟ್ಟಡಗಳನ್ನ ಕೆಡುವ ಹಾಗಿಲ್ಲ, ಹಾಗೆ ಆಲ್ಟ್ರೇಷನ್ ಮಾಡೋ ಹಾಗಿಲ್ಲ. ಅವುಗಳು ಹೇಗಿದ್ದು ಅದೇ ರೀತಿಯಲ್ಲಿ ಡಿಸೈನ್ ಮಾಡಿ ಕಟ್ಟಬೇಕು ಅಂತ ರೂಲ್ಸ್ ಹಾಕಿದೆ. ನೀವು ಆ ರೂಲ್ಸ್ ಬ್ರೇಕ್ ಮಾಡಿದ್ರೆ ನಿಮಗೆ ಫೈನು ಅಥವಾ ಕ್ರಿಮಿನಲ್ ಚಾರ್ಜಸ್ ಕೂಡ ಹಾಕ್ತಾರೆ. ಹಾಗಾಗಿ ಇಲ್ಲಿ ಯಾರೂ ಕೂಡ ಮನೆಗಳ ಡಿಸೈನು ಅಥವಾ ಅವುಗಳನ್ನು ಕಟ್ಟುವ ಶೈಲಿ ಯಾರೂ ಕೂಡ ಚೇಂಜ್ ಮಾಡಲ್ಲ. ನೀವಿಲ್ಲಿ ನೋಡ್ಬೋದು ಅವರಿಗೆ ಕಲ್ಲುಗಳು ಮನೆ ಕಟ್ಟಕ್ಕೆ ಹೇಗೆ ಸಿಗುತ್ತೆ ಅಂತ. ಇಲ್ಲಿ ಸ್ವಲ್ಪ ಅಗ್ದಿದ್ದಾರೆ ಮಷಿನರಿಲಿ, ನೀವು ನೋಡ್ಬೋದು. ಒಂದು ಲ್ಯಾಂಡ್ಸ್ಕೇಪ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ನೋಡಿ, ಕೆಳಗಡೆ ತುಂಬ ಸ್ಟೀಪ್ ಮೌಂಟೇನ್ ಇದೆ, ಹಾಗಾಗಿ ಪೂರ್ತಿ ಕಾಂಪೌಂಡ್ ಕಟ್ಟಿ ಪಾರ್ಕಿಂಗ್ ಸ್ಪೇಸ್ ಮಾಡಿದ್ದಾರೆ. ಸಖತ್ತಾಗಿದೆ. ನೀವು ಇಲ್ಲಿ ಯಾವುದೇ ಹಳ್ಳಿಗಳಿಗೆ ಹೋಗಿ, ಎಷ್ಟೇ ಚಿಕ್ಕದಾಗಿರಲಿ ಎಷ್ಟೇ ದೊಡ್ಡದಾಗಿರಲಿ, ಸಿಟಿ ಅಥವಾ ಹಳ್ಳಿ, ಇಲ್ಲಿ ಫುಟ್ಪಾತ್ಗಳು ಎಲ್ಲ ರೋಡ್ಗಳಲ್ಲೂ ಇರುತ್ತೆ. ಈ ಒಂದು ರೋಡಲ್ಲಿ ಫುಟ್ಪಾತ್ ಇಲ್ಲ ಅಥವಾ ಕಾಲ್ದಾರಿಗಳಿಲ್ಲ ಅಂತ ಹೇಳೋಕ್ಕಾಗಲ್ಲ. ನೋಡಿ, ಇದು ಇಷ್ಟು ಚಿಕ್ಕ ಹಳ್ಳಿ ಆದರೆ ಚೆನ್ನಾಗಿದೆ ಫುಟ್ಪಾತು. ಸೈಕ್ಲಿಂಗ್ ಮಾಡ್ಬೋದು ಅಥವಾ ನಡ್ಕೊಂಬರೋರಿಗೆ ಜಾಗ ಇರುತ್ತೆ. ಯಾರು ಕೂಡ ಫುಟ್ಪಾತ್ ಮೇಲೆ ಕಾರ್ ನಿಲ್ಲಿಸಿಲ್ಲ, ಎಷ್ಟು ಕ್ಲೀನಾಗಿ ಹೊರಗಡೆ ಫುಟ್ಪಾತಿಂದ ಕೆಳಗಡೆ ಪಾರ್ಕಿಂಗ್ ಮಾಡಿದ್ದಾರೆ. ನೋಡಿದ್ರೆ ಖುಷಿ ಆಗುತ್ತೆ. ನೀವು ಮತ್ತೊಂದು ಅಬ್ಸರ್ವ್ ಮಾಡಿರ್ಬೋದು, ನಾನಿಲ್ಲಿ ಸೈಕಲ್ ಮಾಡ್ತಾಯಿದ್ದೀನಿ, ನಿಮಗೆಲ್ಲೂ ಕೂಡ ದೊಡ್ಡ ದೊಡ್ಡ ಎಲೆಕ್ಟ್ರಿಕ್ ಫೆನ್ಸ್ಗಳು ಅಥವಾ ಲೈನ್ಗಳೆಲ್ಲ ಕಾಣಲ್ಲ. ಯಾಕೆಂದರೆ ಪೂರ್ತಿ ಇಂಗ್ಲೆಂಡು, ಸ್ಕಾಟ್ಲ್ಯಾಂಡ್, ವೇಲ್ಸ್, ನಾರ್ದರ್ನ್ ಐಲ್ಯಾಂಡ್ ಎಲ್ಲ ಕಡೆ ಅಂಡರ್ಗ್ರೌಂಡ್ ಕೇಬಲ್ಸು. ಕೇವಲ ಮನೆಗಳಿಗೆ ಹತ್ತಿರ ಎಲ್ಲಿಂದ ಕನೆಕ್ಷನ್ ಬೇಕೋ ಅಲ್ಲಿ ಮಾತ್ರ ಈ ಥರ ದೊಡ್ಡ ದೊಡ್ಡ ಪೋಲ್ ಮಾಡಿ ಅಲ್ಲಿಂದ ಲೈನ್ ಎಳ್ಕೊಂಡಿರ್ತಾರೆ ಎಲೆಕ್ಟ್ರಿಸಿಟಿಗೆ. ಹಾಗೆ ಗ್ಯಾಸ್ ಕೂಡ ಎಲ್ಲ ಪೈಪ್ ಕನೆಕ್ಷನ್. ಎಲ್ಲೂ ಕೂಡ ನಿಮಗೆ ಗ್ಯಾಸ್ ಪೈಪ್ಗಳು ಅಥವಾ ದೊಡ್ಡ ದೊಡ್ಡ ಎಲೆಕ್ಟ್ರಿಕ್ ವೈರ್ಸ್ಗಳು ಎಲ್ಲೂ ಕೂಡ ಕಾಣೋದಿಲ್ಲ. ಈ ಹಳ್ಳಿಗಳ ಒಂದು ವಿಶೇಷತೆ ಏನು ಅಂದರೆ, ನೀವು ಒಂದು 500ರಿಂದ 600 ವರ್ಷ ಹಿಂದೆ ಇಲ್ಲಿ ಬಂದೇನಾದರೂ ನೋಡಿದರೆ ನೋಡಿ, ಮತ್ತು ಇವಾಗೇನಾದರೂ ಬಂದು ನೀವು ನೋಡಿದ್ರೆ ಎಕ್ಸಾಕ್ಟ್ಲಿ ಸೇಮ್ ಡಿಸೈನ್ ಕಾಣುತ್ತೆ. ಕೇವಲ ಪೇಂಟು ಮತ್ತು ಡೋರ್ಗಳು ಮತ್ತು ರೋಡ್ಗಳು ಸ್ವಲ್ಪ ಅಗಲ ಆಗಿರ್ತವೆ, ಅಷ್ಟು ಬಿಟ್ಟರೆ
ಉಳಿದಿದ್ದ ಎಲ್ಲ ಫೀಚರ್ಸ್ 500-600 ವರ್ಷ ಕೆಳಗಡೆ ಹೆಂಗಿತ್ತು ಹಂಗೆ ಕಾಣುತ್ತೆ. ನೀವು ಈ ಕಾರ್ಗಳನ್ನೆಲ್ಲ ತೆಗೆದುಬಿಟ್ರೆ ಒಂದು ಸ್ವಲ್ಪ ಕುದುರೆ ಗಾಡಿಗಳನ್ನ, ಎತ್ತಿನ ಗಾಡಿಗಳನ್ನ ಹಾಕ್ಬಿಟ್ರೆ ಸೇಮ್ ನಿಮಗೆ 5-6 ದಶಕಗಳ ಹಿಂದೆ ಹೇಗೆ ಕಾಣ್ತಾ ಇತ್ತು ಹಳ್ಳಿಗಳು, ಸೇಮ್ ಹಾಗೆ ಕಾಣುತ್ತೆ. ಆಮೇಲೆ ಇಲ್ಲಿ ಈ ಥರ ಮನೆಗಳನ್ನ ಕಟ್ಟೋದಕ್ಕೂ ಕೂಡ, ಅಂದರೆ ಕಲ್ಲಿನಿಂದ ಮನೆಗಳು ಕಟ್ಟೋದಕ್ಕೆ ಕೂಡ ಒಂದು ಸೈಂಟಿಫಿಕ್ ರೀಸನ್ ಇದೆ. ಇಲ್ಲಿ ಚಳಿ ತುಂಬ ಜಾಸ್ತಿ ಇರುತ್ತೆ, ಮೋಸ್ಟ್ ಆಫ್ ದ ಇಯರ್ ಚಳಿ ಇರುತ್ತೆ. ಕಲ್ಲಿನಿಂದ ಮಾಡಿದಾಗ ಒಳ್ಳೆ ಚೆನ್ನಾಗಿ ಇನ್ಸುಲೇಷನ್ ಸಿಗುತ್ತೆ, ಒಳಗಡೆ ಇದ್ದವ್ರು ಬೆಚ್ಚಗಿರ್ತಾರೆ. ಬೇಸಿಗೆಗಾಲದಲ್ಲಿ ತಣ್ಣಗಿರುತ್ತೆ. ಹಾಗೆ ಮಳೆ ಕೂಡ ತುಂಬ ಜಾಸ್ತಿ ಆಗುತ್ತೆ, ಯಾವಾಗಲೂ ಮಳೆ ಬರ್ತಾ ಇರುತ್ತೆ. ಹಾಗಾಗಿ ಈ ಕಲ್ಲುಗಳು ಜಾಸ್ತಿ ನೀರನ್ನು ಅಬ್ಸರ್ವ್ ಮಾಡಲ್ಲ, ಹಾಗಾಗಿ ನೀರು ಮನೆ ಒಳಗಡೆ ಬರಲ್ಲ. ಅದು ಕೂಡ ಒಂದು ರೀಸನ್. ಇದು ಇಂಗ್ಲೆಂಡ್ನ ಕೆನಾಲ್ಗಳು. ತುಂಬ ಹಲವಾರು ಕೆನಾಲ್ಗಳಲ್ಲಿ ಇದು ಒಂದು. ಈ ಕೆನಾಲ್ಗಳ ಹಿಸ್ಟ್ರಿ ಬಂದ್ಬಿಟ್ಟು 200-300 ವರ್ಷಗಳ ಹಳೆಯದ್ದು. ಈ ಕೆನಾಲ್ಗಳ ಬಗ್ಗೆ ಮತ್ತೊಂದು ವಿಡಿಯೋನೇ ಬೇಕು ಇದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳೋಕ್ಕೆ. ಅದರದ್ದು ವಿಡಿಯೋ ಸದ್ಯದಲ್ಲೇ ಮಾಡ್ತೀನಿ, ಸ್ಟೇ ಟ್ಯೂನ್ಡ್. ನೋಡಿ ಎಷ್ಟು ಚೆನ್ನಾಗಿದೆ, ಸುಂದರ, ಅತಿ ಸುಂದರವಾದ ಜಾಗಗಳಲ್ಲಿ ಒಂದಾದ ಕೆನಾಲ್ಗಳು. ಇಂಡಿಯಾದಲ್ಲಿ ಎಲ್ಲಾದರೂ ಇದೆಯಾ ಅಥವಾ ನೀವು ಯಾವುದಾದ್ರೂ ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಈ ಕೆನಾಲ್ಗಳಿಗೆ ನೀರು ಎಲ್ಲಿಂದ ಬರುತ್ತೆ ಅಂತ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕೆಂದರೆ ಈ ಕೆನಾಲ್ಗಳು ನದಿಗಳ ಥರ ಅಲ್ಲ, ಇವುಗಳಿಗೆ ಬೇರೆ ಜರಿ ಅಥವಾ ಬೇರೆ ಕಡೆಯಿಂದ ನೀರು ಬರಲ್ಲ. ಇವುಗಳಿಗೆ ಸಪ್ರೇಟಾಗಿ ಒಂದು ಸಿಸ್ಟಮ್ ಮಾಡಿದ್ದಾರೆ. ಅದನ್ನ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಮ್ಮ ದೇಶದಲ್ಲೆಲ್ಲ ಹಳ್ಳಿಗಳು ತುಂಬ ಚೇಂಜ್ ಆಗಿದೆ. ಯಾವೂ ಕೂಡ ಇವಾಗ ಹಳ್ಳಿ ಥರ ಕಾಣಲ್ಲ. ಆದರೆ ಇಂಗ್ಲೆಂಡ್ನ ಹಳ್ಳಿಗಳಲ್ಲಿ ಚೇಂಜ್ ಆಗಿರೋದು ಕೇವಲ ರೋಡ್ಗಳು ಮತ್ತು ಫುಟ್ಪಾತ್ಗಳು. ಮತ್ತು ಅದನ್ನು ಬಿಟ್ಟರೆ ಮತ್ತೆ ಇನ್ನೇನು ಚೇಂಜ್ ಆಗಿಲ್ಲ. ಎಲ್ಲ ಕಡೆ ಕಾರ್ಗಳು ನಿಂತಿರ್ತವೆ, ಅದಷ್ಟೇ ಚೇಂಜ್ ಆಗಿರೋದು. ಹಳೆಯ ಮನೆಗಳು, ಹಳೆಯ ದಾರಿಗಳು ಎಲ್ಲ ಸೇಮ್ ಟು ಸೇಮ್ ಹಂಗೆ ಇರುತ್ತೆ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಇಂಗ್ಲೆಂಡ್ನ ಹಳ್ಳಿಗಳು ಇಷ್ಟು ಆರ್ಗನೈಸ್ಡ್ ಆಗಿ ಹೇಗಿದ್ದಾವೆ ಅಂತ. ಇವಕ್ಕೆಲ್ಲ ಒಂದೇ ಕಾರಣ, ಅವರು ಪ್ರಾಪರಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಸಿಟಿಗಳನ್ನ ಪ್ರಾಪರಾಗಿ ಪ್ಲ್ಯಾನ್ ಮಾಡಿದ್ದಾರೆ, ಹಳ್ಳಿಗಳನ್ನ ಪ್ರಾಪರಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಎಲ್ಲಿ ಯಾವ ಹಳ್ಳಿಲಿ ಯಾವ ಪಾರ್ಟಲ್ಲಿ ಯಾವ ಫೆಸಿಲಿಟಿ ಬೇಕು, ಎಲ್ಲಿ ಮನೆಗಳನ್ನ ಕಟ್ಟಬೇಕು, ಅಥವಾ ಎಲ್ಲಿ ಡ್ರೈನೇಜ್ ಸಿಸ್ಟಮ್ ರನ್ ಆಗಬೇಕು. ನೀವು ನೋಡ್ಬೋದು, ಎಲ್ಲೂ ಒಂದೇ ಒಂದು ಪ್ಲಾಸ್ಟಿಕ್ ಕಾಣಲ್ಲ, ಒಂದೇ ಒಂದು ಕಸ ಕಾಣಲ್ಲ.
ಏನು ಅಂದರೆ ಎಲ್ಲ ಹಳ್ಳಿಗಳು ಇಲ್ಲಿ ಗುಡ್ಡದ ಮೇಲೆ ತುಂಬ ಗುಡ್ಡಗಳಿದ್ದಾವೆ, ತುಂಬ ಗುಡ್ಡ ಬೆಟ್ಟಗಳು ತುಂಬ ಬೇಜಾನಿದ್ದಾವೆ. ಎಲ್ಲ ಹಳ್ಳಿಗಳು ಗುಡ್ಡದ ಮೇಲೆ ಸಿಚುವೇಟ್ ಆಗಿರ್ತವೆ. ದೊಡ್ಡ ದೊಡ್ಡ ಸಿಟಿಗಳು ಮಾತ್ರ ಸಮತಟ್ಟಾಗಿರುವಂಥ ಜಾಗದಲ್ಲಿ ಮಾಡಿರ್ತಾರೆ ಇವರು. ಹೌದು, ಈ ಗೋಡೆಗಳು ಇವುಗಳನ್ನ ಡ್ರೈ ಸ್ಟೋನ್ ವಾಲ್ಸ್ ಅಂತ ಕರೀತಾರೆ. ಈ ಗೋಡೆಗಳನ್ನ ಮಿನಿಮಮ್ ಅಂದರೂ ಒಂದು 100-200 ವರ್ಷಗಳ ಹಳೆಯ ಗೋಡೆಗಳು. ಇವುಗಳನ್ನ ಯಾವುದೇ ತರಹದ ಸಿಮೆಂಟು ಅಥವಾ ಮಾರ್ಟರ್ನ ಯೂಸ್ ಮಾಡಿ ಕಟ್ಟಿರಲ್ಲ. ಕೇವಲ ಕಲ್ಲಿನ ಮೇಲೆ ಕಲ್ಲನ್ನು ಜೋಡಿಸಿ ಅದನ್ನು ಕಟ್ಟಿರ್ತಾರೆ. ಹಾಗೆ ಇವುಗಳು ಕೂಡ ರಾಜರ ಕಾಲಗಳಿಂದನೂ ಕೂಡ ಇವು ಹೀಗೆ ಇಲ್ಲಿಯೇ ನಿಂತಿದ್ದಾವೆ. ಇವುಗಳನ್ನು ಕೂಡ ಚೇಂಜ್ ಮಾಡೋಕ್ಕೆ ಅಥವಾ ಅವುಗಳನ್ನ ಒಡೆದಾಕೋಕ್ಕೆ ಪರ್ಮಿಷನ್ ಇಲ್ಲ. ಈ ಸ್ಟೋನ್ ವಾಲ್ಸ್ಗಳದ್ದು ಒಂದು ವಿಶೇಷತೆ ಏನು ಅಂದರೆ, ಇವುಗಳಿಗೆ ಯಾವುದೇ ಥರದ ಮೇಂಟೆನೆನ್ಸ್ ಬೇಡ. ಮೇಂಟೆನೆನ್ಸ್ ಯಾಕೆ ಬೇಡ ಅಂದರೆ, ಇವುಗಳಿಗೆ ಸಿಮೆಂಟ್ ಯೂಸ್ ಮಾಡಿಲ್ಲ, ಮೋಟ್ರ್ ಯೂಸ್ ಮಾಡಿಲ್ಲ, ಯಾವುದೇ ತರಹದ ಗ್ಲೂನ ಕೂಡ ಯೂಸ್ ಮಾಡಿಲ್ಲ. ಕೇವಲ ಇಂಟರ್ಲಾಕಿಂಗ್ ಸಿಸ್ಟಮಲ್ಲಿ ಅವುಗಳನ್ನ ಬಿಲ್ಡ್ ಮಾಡಿರೋದು. ನೀವೀಗ ನೋಡ್ತಾ ಇರೋದು ಆ ಕುರಿಯ ಗುಂಪುಗಳು ಮೇಯ್ತಾ ಇರೋದು ಒಂದು ಸೆಕ್ಷನ್ ಮಾತ್ರ. ಇದೇ ಥರ ಗುಡ್ಡದಲ್ಲಿ ತುಂಬ ಸೆಕ್ಷನ್ ಮಾಡಿರ್ತಾರೆ ಆ ಡ್ರೈ ಸ್ಟೋನ್ ವಾಲ್ಸ್ಗಳನ್ನ ಯೂಸ್ ಮಾಡಿ. ಕುರಿಗಳು ಒಂದು ಜಾಗದಲ್ಲಿ ಮೇಯ್ದು ಆದಮೇಲೆ ಅದನ್ನು ಮತ್ತೊಂದು ಜಾಗಕ್ಕೆ ಮೂವ್ ಮಾಡ್ತಾರೆ. ಒಂದು ಜಾಗದಲ್ಲಿ ಆ ಕುರಿಯ ಗುಂಪುಗಳನ್ನ ಒಂದು 4-5 ದಿನ ಇಟ್ಕೊತಾರೆ. ಯಾಕೆ ಅಂದರೆ ಹುಲ್ಲು ಕಮ್ಮಿ ಆಗಿಬಿಡುತ್ತೆ ಅಲ್ಲಿ. ಆವಾಗ ಆ ಜಾಗದಿಂದ ಮತ್ತೊಂದು ಜಾಗಕ್ಕೆ ಕುರಿಗಳನ್ನ ಕಳಿಸ್ತಾರೆ. ಅವು 3-4 ಜಾಗಗಳನ್ನ ಗ್ರೇಸ್ ಮಾಡಿ ವಾಪಸ್ ಬರೋದ್ರೊಳಗಡೆ ಇಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿರ್ತಾರಲ್ಲ ಜಾಗ, ಅಲ್ಲಿ ಹುಲ್ಲು ಬೆಳೆದಿರುತ್ತೆ. ಸೊ ಈ ಥರ ಮಾಡೋದ್ರಿಂದ ತುಂಬ ಉಪಯೋಗ ಇದೆ. ಒಂದು, ಅಲ್ಲಿರೋ ಮಣ್ಣು ಡ್ಯಾಮೇಜ್ ಆಗಲ್ಲ. ಎರಡನೇದು, ಕುರಿಗಳಿಗೆ ಪಾರಾಸೈಟಿಕ್ ರೋಗಗಳು ಕೂಡ ಕಮ್ಮಿ ಆಗುತ್ತೆ. ಇಲ್ಲೆಲ್ಲೂ ನಿಮಗೆ ತಂತಿಯ ಬೇಲಿಗಳು ಕಾಣೋದಿಲ್ಲ. ತಂತಿ ಬೇಲಿಗಳಾದರೆ ಕುರಿಗಳು ಸಲೀಸಾಗಿ ನುಗ್ಗಿ ಇಲ್ಲ ಹಾರಿ ಹೋಗ್ಬಿಡ್ತವೆ. ಕೆಲವೊಂದು ಸರಿ ಅವುಗಳಿಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಈ ಥರ ಕಲ್ಲಿನ ಗೋಡೆಗಳಲ್ಲಿ ಹಾರೋಕ್ಕಾಗಲ್ಲ, ಆ ಕಡೆ ಡ್ಯಾಮೇಜ್ ಕೂಡ ಆಗಲ್ಲ. ತುಂಬ 100-200 ವರ್ಷಗಳ ಬಾಳಿಕೆ ಬರುತ್ತೆ ಆ ಕಲ್ಲುಗಳು. ಯಾವುದೇ ಥರದ ರಿಪೇರಿ ಬೇಡ ಅಥವಾ ಮೇಂಟೆನೆನ್ಸ್ ಬೇಡ. ಕೇವಲ ಒಂದು ಚಿಕ್ಕ ಗೇಟ್ ಮಾಡ್ಕೊಂಡಿದ್ರೆ ಸಾಕು. ಆ ಸೆಕ್ಷನಿಂದ ಸೆಕ್ಷನಿಗೆ ಕುರಿಗಳನ್ನ ಆರಾಮಾಗಿ ಮೂವ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಹಸುಗಳ ಶೆಡ್. ಮತ್ತು ಈ ಹುಲ್ಲುಗಳನ್ನೆಲ್ಲ ಸ್ಟೋರ್ ಮಾಡ್ತಾರಲ್ಲ, ವಿಂಟರ್ಗೆ ಇವರು ಗ್ರಾಸ್ ಕಟ್ ಮಾಡಿಬಿಟ್ಟು ಅದನ್ನ ರ್ಯಾಪ್ ಮಾಡಿ ಒಳಗಡೆ ಇಡ್ತಾರೆ. ವಿಂಟರಲ್ಲಿ ಹೆವಿ ಸ್ನೋಫಾಲ್ ಆದಾಗೆಲ್ಲ ಪೂರ್ತಿ ಹುಲ್ಲು ಮುಚ್ಚೋಗ್ಬಿಡುತ್ತೆ ಸ್ನೋಯಿಂದ. ಆವಾಗ ಹಸುಗಳಿಗೆ ಮೇಯಕ್ಕೆ ಮೇವಿರಲ್ಲ. ಆವಾಗ ಹಸುಗಳನ್ನ ಕೊಟ್ಟಿಗೆ ಅಥವಾ ಕವ್ಯಾರ್ಡ್ಗೆ ಹಾಕಿ ಅಲ್ಲಿ ಫೀಡ್ ಕೊಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಚಾನಲ್ಗೆ ಮೊದಲನೇ ಸರಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಮುಂದೆ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ತೊಗೊಂಡ್ಬರ್ತಾ ಇರ್ತೀನಿ. ಎಲ್ಲರಿಗೂ ದೊಡ್ಡ ನಮಸ್ಕಾರಗಳು.